ನರಗುಂದ ಟೌನ್ ಒಳಗೆ ಸರ್ ಇದು ನರಗುಂದ ಟೌನ್ ಒಳಗೆ ಇಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ನರಗುಂದ ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಸರ್ ಇದು ಇವತ್ತು ಶಿವಾಜಿ ಮೂರ್ತಿ ಶಿವಾಜಿ ಸರ್ಕಲ್ ಹತ್ರ ಇದು BRC ಅಂತ ಐತೆ ಸರ್. ಹಿಂದಕ್ಕೊಮ್ಮೆ ಇಲ್ಲಿ ಒಂದು ಹಿಡಿದಿದ್ವಿ ಸರ್. ಇಲ್ಲಿ ಒಂದು ಗ್ರೀನ್ ವೈನ್ ಸ್ನೇಕ್ ಅಂತ ಹಿಡಿದಿದ್ವಿ. ಅದ ಬಂದತ್ತಂತ ಹೇಳಿದ್ರಿ ಇವರು ಸಂಪತ್ ನಮ್ಮ ನೆಗಳೂರು ಅವ್ರು ಫೋನ್ ಹಚ್ಚಿದ್ರಿ. ಇಲ್ಲಿ ಒಂದು ಹಾವು ಐತೆ ರೀ BRC ಒಳಗೆ ಬರ್ರಿ ಅಂತೇಳಿ. ಯಾಕಂದರೆ ಗಿಡಗಂಟಿಗಳು ಭಾಳ ಅದಾವ್ರಿ. ಇಲ್ಲಿ ನಾರ್ಮಲ್ ಆಗಿ ಅದು ಇರೋದು ಅದ ಹಸಿರು ಹಾವು ಅದು ಬರೋದು ಅದ. ಅದಕ್ಕೆ ನಾವು ಆಡು ಭಾಷೆದಾಗ ಚಿಂಗಿ ಹಾವು ಅಂತೀವಿ, ಹಸಿರು ಬಳ್ಳಿ ಹಾವು ಅಂತೀವಿ. ಅದು ವಿಷಕಾರಿ ಏನಲ್ಲ. ಅದು 5 ವರ್ಷದ ಮಕ್ಳಿಗೆ ಒಂದು ಸ್ವಲ್ಪ ಕಡಿದ್ರೆ ಇನ್ಫೆಕ್ಷನ್ ಆಕತಿ ಇಂಥಲ್ಲೆಲ್ಲ ಇದು ಬಂದೈತಿ. ನೋಡೋಣ, ತಂಪು ವಾತಾವರಣ ಐತಲ್ಲ. ಎಲ್ಲೈತಿ ಹಾವು ಅನ್ನೋದು ನೋಡೋಣ. ಇಲ್ಲಿ ಐತು ಇನ್ನೆಲ್ಲ ಐತೆ ಒಂದು ಈಟ. ನೋಡೋಣ. ಅಲ್ಲೇ ನಮಸ್ಕಾರ. ಎಲ್ಲೈತಿ ಅದು ಹಾವು? ಎಲ್ಲೈತಿ ಅದು? ಮ್ಯಾಗ ಹೊಂಟತ್ತೇನ್ರಿ ಅದು? ಹೌದು ಒಂದು ಈಟ್. ಇದನ್ನೊಂದು ಈಟ್ ಕಂಟಿನ್ಯೂ ಮಾಡ್ತಾರೆ. ಅಲ್ರಿ ನೀವು ಇಲ್ಲೇ ನಿಂದಿರ್ತೀರಿ, ಇಲ್ಲೇ ಹಿಡ್ರಿ ಸರ್. ಬರ್ರಿ ಸರ್. ಇಲ್ಲ ಮ್ಯಾಗ ಜಿಗಿತೈತಿ. ಈಗ ಮ್ಯಾಗ ಹೋಗತ್ತೆ. ನೋಡಿ ಮ್ಯಾಗ ಕಡಿಯಾಕ ಬರ್ತೈತ್ರಿ. ಯಾಕಂದ್ರೆ ಅದು ಇದಕ್ಕೆ ಹಸಿರು ಬಳ್ಳಿ ಹಾವು ಅಂತೇವ್ರಿ, ಗ್ರೀನ್ ವೈನ್ ಸ್ನೇಕ್ ಅಂತಾರೆ ಈ ಹಾವಿಗೆ ಇಂಗ್ಲೀಷ್ ನೇಮ್ ರೀ. ಇದು ಸಣ್ಣ ಹುಡುಗರು ಮಕ್ಳಿಗೆ ಕಡಿದ್ರೆ ಒಂದು ಸ್ವಲ್ಪ ಇನ್ಫೆಕ್ಷನ್ ರೀ. ದೊಡ್ಡರಿಗೆ ಕಡಿದ್ರೆ ಅಂತ ಅದೇನಾಗೋಲ್ಲ. ಆದರೂ ನಾವು TT ಇಂಜೆಕ್ಷನ್ ತೊಗೋಬೇಕು ಸರ್. ಯಾಕಂತಂದ್ರೆ ಈಗ ನಾವು ಅಂತೇಳಿ ಯಾರು ಹಿಡಿಯೋದು ಆಗಲಿ ಮಾಡೋದು ಆಗಲಿ ಮಾಡ್ಬಾರ್ದು. ಯಾಕಂತಂದ್ರೆ ಅದ್ರದ್ದು ಇದ್ರದ್ದು ನಮ್ಗೆ ಗೊತ್ತಿರೋದು. ಎಲ್ಲ ಹಾವು ಹಿಂಗೆ ಜಿಗಿವ್ರಿ, ಎಲ್ಲ ಹಾವು ಕಡಿವ, ಅದ್ರ ನೇಚರಾಗಿ ಕಡಿವ್ರಿ ಅದು. ವಿಷಯ ಇರೋದ್ರ ಕರೆ ಇನ್ಫೆಕ್ಷನ್ ಆಗೈತ್ರಿ, ತೋರಿಸ್ಕೋಬೇಕು. ಗಾದ್ರಿನ ಆತ ಅದ್ರ ರೋಗ ನಿರೋಧಕ ಶಕ್ತಿ ನಮ್ಮ ಕಡಿಮೆ ಮಾಡ್ಕೊಂತ ಬರ್ತೈತ್ರಿ ಯಾವುದೋ ಹಾವು ಕಡಿ. ಆದ್ರೆ ವಿಷಕಾರಿ ಹಾವು ಕಡಿತಂತಂದ್ರೆ ಅದರ ಜಿಲ್ಲಾ ಆಸ್ಪತ್ರೆ KMC ಒಳಗೆ ತೋರಿಸ್ಬೇಕು. ಈಗ ಹೊಸದಾಗಿ ನಮ್ಮ ಹುಬ್ಳಿ ಇದ್ರೊಳಗೆ ಮಾಡ್ಯಾರ. ಇಲ್ಲ ಅದ್ರದ್ದು ನೇಚರ್ ಒಳಗೆ ಅದು ಹೋಗ್ಕತ್ತೈತ್ರಿ ಅದು. ನಾವು ಅದಕ್ಕೆ ಗಾಶ್ ಮಿಸ್ ಮಾಡಿದ್ರೆ ಅಂದ್ರೆ ಇದು ಹೋಗತ್ತೆ. ಗಾಶ್ ಮಿಸ್ ಮಾಡಲಿಲ್ಲ ಅಂದ್ರೆ ಏನಾಗೋದ. ಅದ್ರ ನೇಚರ್ ಒಳಗೆ ಅದು ಇರೋದಾಗತ್ತೆ. ಈಗ ನಮ್ಮ ಹುಬ್ಳಿ KMC ಒಳಗೆ ತಯಾರು ಮಾಡ್ಯಾರ. ಈಗ ಅದ್ರ ಸ್ನೇಕ್ ಅಂತೀವಿ ನಮ್ಮ ಮೊದಲು ಅದನ್ನ ಇದ್ರ ಮುಖಾಂತರ ಈಗ ಹೊಸದಾಗಿ ಈ ಪೇಪರ್ನಾಗ ಬಂದೈತಿ. ಅದ್ರದ್ದು ಹಾವು ಕಡ್ತಕ್ಕೆ ಒಳಗಾದವ್ರಿಗೆ ಅದ್ರದ್ದು ಟ್ರೀಟ್ಮೆಂಟ್ ಮಾಡ್ಯಾರ. ಅದನ್ನು ಇಲ್ಲೇ ನಾವು ಸಿಗ್ಬೋದು. ಈಗ ಎಲ್ಲ ಕಡೆ ಹಳ್ಳಿ ಭಾಗದೊಳಗನೆ ಅದನ್ನು ಪ್ರಥಮ ಬಾರಿಯಾಗಿ ಈ ನಮ್ಮ ದೇಶದೊಳಗೆ ನಮ್ಮ ಹುಬ್ಳಿ KMC ಇದ್ರೊಳಗೆ ಅದನ್ನ ನಮ್ಮ ಸಂಶೋಧಕರ ಕಂಡಿಡ್ದಾರೆ. ಈ ಹಾವು ಕಡ್ತಕ್ಕೆ ಒಳಗಾದವರಿಗೆ ಅದನ್ನ ಟ್ರೀಟ್ಮೆಂಟ್ ಕೊಡ್ಬೇಕಂತೇಳಿ ಅದನ್ನು ಕಂಡಿಡ್ದಾರೆ. ಅದ್ರದ್ದು ಹಾವಿನ ಕಡ್ತಕ್ಕೆ ಒಳಗಾದ ತರಬೇತಿ ಏನಿಲ್ಲ ರೀ. ನಮ್ದು ಏನಾಯಿದ್ರು ಇದು ಯೂಟ್ಯೂಬ್ದಾಗ ನೋಡಿ ಕಲ್ತೇನೆ. ನಾವು ಏನು ಸಾಲಿ ಕಲ್ತಾರಲ್ಲ ಅದ್ರಾಗ ಟ್ರೈನಿಂಗ್ ತೊಗೋಬೇಕಾದ್ರೆ 1 ತಿಂಗಳಿಗೆ 30,000 ರೂಪಾಯಿ ಐತಿ. ಇಲ್ಲೇ ಆನಂದ್ ಚಿಟ್ಟೆ ಅಂತ ಕಲಿಸ್ತಾರೆ ಬೆಳಗಾವಿ ಎಲ್ಲೂರೊಳಗೆ. ಆದ್ರೆ ಅದು ಕಲಿಸ್ತಾರ ಅಂದ್ರೆ ಅದು ಡೇರಿಂಗ್ ಬೇಕ್ರಿ. ಮೇನ್ ಹಾವು ಹಿಡಿದ ಒಂದು ಡೇರಿಂಗ್. ಅದು ಕಲಿಬೋದೆಲ್ಲ ಸಾಲಿ ಕಲಿಬೋದು. ನೌಕರಿ ತೊಗೋದು ಏನೈತಲ್ಲ ಭಾಳ ಜರ ಹಂಗೈತ್ರಿ. ಇದು ಒಂದು 6 ವರ್ಷ ಆಯ್ತು ಸರ್ ನಾವು ಮಾಡಕತ್ತೀಗಲ್ಲ. 6 ವರ್ಷ ಆತ್ರಿ. 6 ವರ್ಷ ತನಕ ಅದು ಇದನ್ನ ಎಲ್ಲ ವಿವಿಧ ಹಾವುಗಳನ್ನ ನಾನು ರಕ್ಷಣೆ ಮಾಡೇನಿ. ಒಂದು ವಿಶೇಷ ಹಾವುಗಳನ್ನು ಸಿಕ್ಕಾವು ನನಗೆ. ಅಂಥವನ್ನು ರಕ್ಷಣೆ ಮಾಡೀನಿ. ಇಂಥಲ್ಲಿ ಇಲ್ಲಿ ಬರಲ್ಲಂಥ ಹಾವುಗಳನ್ನು ಬಂದವು. ಅಂದರೆ ಇವು ಯಾವಾರ ಮಾಲ್ ಒಳಗೆ ಆಗ್ತಿ ಗಾಡಿ ಇವೇನು ಬರ್ತಾವಲ್ಲ ಇತ್ತಾನು ಬಂದು ಇಲ್ಲಿ ಅದಾವ ಇದ್ದಿದ್ದು ಅದ. ಒಂದು ಬ್ಲ್ಯಾಕ್ ಹೆಡೆಡ್ ಸ್ನೇಕ್ಸ್ ಹಿಡಿದೇನಿ. ಒಳಗೆ ಒಂದು ಇಂಡಿಯನ್ ಕೋರಲ್ ಸ್ನೇಕ್ ಹಿಡಿದೇನಿ. ಒಳಗೆ ಒಂದೊಂದು ವಿಶೇಷವಾದಂಥ ಒಂದೊಂದು ಹಾವುಗಳನ್ನ ಹಿಡ್ದೆ ನಾ ಜಂಗಲಿಗೆ ಬಿಟ್ಟು ಬಂದೀನಿ. ಇನ್ನೂ ಅದ ಥರನಾಗಿ ಇದು ತಂಪು ವಾತಾವರಣ ಐತಲ್ಲ, ಇಲ್ಲಿ ಬಿಸಿಲೈತಿ. ಏನೋ ಅವು ಚಿಟ್ಟಿ ಅಂತ ಇರ್ತಾವಲ್ರಿ, ಪಾತ್ರೆ ಗಿಟ್ಟಿ ಅಂತ ಹುಳ ತಿಂದು ತಿನ್ನಕ್ಕೆ ಬರ್ತೈತಿ. ಈಗ ಹಾವರಾಣಿ ತಿಂತೀರಿ ಅದು? ಹಾವರಾಣಿ ಅಂಥವು ಗಿಡದಾಗ ಇದ್ದಿದ್ದು ಇವು ಏನಾರು ಹೂವಿಗೆ ಇದು ಹರ್ಕೊಂಡಿರ್ತಲ್ಲ ಅದನ್ನ ತಿನ್ನೋದಿಲ್ಲ. ಏನು ಹೂವು ತಿನ್ನೋದಿಲ್ಲ, ಏನಿಲ್ಲ. ಆ ಹೂವು ತಿನ್ನಕ್ಕೆ ಯಾವಾರ ಮಿರ್ಚಿ ಬಂದ್ರೆ ಇದು ತಿಂತತ್ರಿ. ತಿಳ್ಕೊರಿ ಹೇಳ್ತಾನೆ ಹಿಂಗದ. ಈಗ ಹಣ್ಣಿಗೆ ಯಾವ್ದಾರು ಒಂದು ಹುಳ ಕುಂತಂದ್ರೆ ಇದು ತಿಂತತಿ, ಹಣ್ಣು ತಿನ್ನೋದಿಲ್ಲ. ಹಿಂಗೆ ರೀ. ಅದು ಇದ್ರ ರಕ್ಷಣೆ ಮಾಡಾಕ್ರೆ ಅದ ಇರೋದು. ಪರಿಸರ ರಕ್ಷಣೆ ಮಾಡ್ತೈತಿ. ನಮ್ಗೆ ಒಳ್ಳೆ ವಾತಾವರಣ ಕೊಡ್ತದೆ ಅಷ್ಟ. ಇದನ್ನ ನಾವು ಹೊಡಿಬಾರ್ದು. ಈ ಪರಿಸರ ಒಳಗೆ ಇರಬೇಕು. ನಮ್ಗೆ ಇರಾಕೆ ಎಷ್ಟು ಆಕೈತಿ ಅದಕ್ಕೂ ಇರಾಕೆ ಕಷ್ಟ ಆಕೈತಿ. ಹಿಂಗಾಗಿ ನಾವು ಹಿಡ್ದಾಗ ಅದು 2 ಕಲರ್ ಆಗೈತಿ. ಇದ್ದ ಒಂದು ಮೊನ್ನೆ ರಾಮಬಾಣ ಅಂತ ಹಿಡಿದಿದ್ರಿ. ಇದ ಜಾತಿ ಒಳಗೆ ಇದ್ದಿದ್ರಿ. ಅದು ಹಾವು
ಅದೊಂದು ಜಾತಿ ಬೇರೆ ಅದ. ಅದು ಒಂದು ಗಿಡಕ್ಕೆ ಒಂದು 10 ಫೂಟ್ ಇರಲಿ 15 ಫೂಟ್ಲಿಂದ ಜಂಪ್ ಮಾಡ್ತದೆ ಸರ್. ನಾನು ಹೋಮ್ಗಾರ್ಡ್ ಕೆಲಸ ಮಾಡ್ತೇನೆ ಸರ್. ನಾನು ವೃತ್ತಿ ಒಳಗೆ ಹೋಮ್ಗಾರ್ಡ್ ಕೆಲಸ ಮಾಡ್ತೀನಿ. ಆ ಹೋಮ್ಗಾರ್ಡ್ ಕೆಲಸ ಮಾಡ್ಕೊಂತಾನೆ ಇದು ಒಂದು ಎಲ್ಲಾರು ಕರೆದಾಗ ಯಾವ್ದಾರು ಇದು ಮಾಡಿದಾಗ 24/7 ಆರಕ್ಷಣೆ. ನಾನು ಡ್ಯೂಟಿ ಟೈಮ್ ಇದ್ದಾಗೂ ಕರೆಸ್ತಾರೆ. ಏನೋ ಅವತ್ತಿನ ಸರ್ ಸರ್ ಎಲ್ಲ ಕರೆದಿರ್ತಾರೆ. ನಾನು ಅವ್ರು ಹೇಳಿ ಸರ್ ಕರೆದಾಗೆಲ್ಲ ನಾನು ಹೋಗಿ ರಕ್ಷಣೆ ಮಾಡಿ ಬಂದೇನೆ. ನಾನು ಡ್ಯೂಟಿ ಟೈಮ್ ಇದ್ದಾಗೂ ನಾನು ಮಾಡೇನಿ ಸರ್. ನಾನು ಯಾಕಂದ್ರೆ ಈಗ ನೋಡಿ ಅಲ್ಲಿ ಹೆಸರು ಐತಿಲ್ರಿ, ಅಲ್ಲಿ ಸಿಗೋದ್ರಿ. ಈಗ ಹಸರಿಗೆ ಹೋಗ್ಬೇಕು. ಹಸರಿಗೆ ಹೋಗ್ಬೇಕಂತ. ಇನ್ನೇನು ಒಂದು ಗಿಡಕ್ಕೆ ಜಂಪ್ ಮಾಡ್ತೀವಿ ನೋಡ್ದ. ಹಿಂಗೆ ನೋಡಿ ಕಳಿಸಿ ಜಂಪ್ ಮಾಡ್ತೀವಿ. ನಾವು ಶೇಕ್ ಆಗೋ ಮೂಮೆಂಟಿಗೆ ಇದ್ರಾಗ ಒಂದು ಡೆಬ್ಬಿ ಐತಿ. ಈ ಆ ಡೆಬ್ಬಿ ಇಲ್ಲ ಇಲ್ಲ ಆ ಡೆಬ್ಬಿ ಅದ್ರ ಸಂಬಂಧ ಆ ಶೇಕ್ ಆಗೋ ಮೂಮೆಂಟಿಗೆ ಅದು ಮಾಡ್ಬೇಕು. ಹಿಂಗಾಗಿ ನೋಡ್ದ ಅಲ್ಲಿಂದ ಅಲ್ಲಿ ಜಂಪ್ ಮಾಡ್ಬೇಕು ನೋಡಿ. ಹಿಂಗೆ ಒಂದು ಗಿಡಕ್ಕೆ ಜಂಪ್ ಆಗ್ಬಿಡ್ತಾರೆ. ಅದಕ್ಕೆ ನಾ ತೊಂದರೆ ಐತೆ ಅಂತಂದು ಗೊತ್ತಾದ. ನಾ ಗಿಡದಾಗ ಸಿಕ್ಕೊಂಡೆ ನಮ್ಗೆ ಗೊತ್ತೈತ್ರ. ಗಿಡದಾಗ ನನ್ನ ಬಾಲ ಐತೆ ಅನ್ನೋದು ಅದಕ್ಕೆ ಗೊತ್ತೈತ್ರ. ಇಲ್ಲ ಅಂದ್ರೆ ಮನುಷ್ಯರದ್ರಾಗ ಐತೆ ಅಂದ್ರೆ ಕಡದು ಇರ್ತದೆ. ನಾ ಶೇಕ್ ಆಗೋ ಮೂಮೆಂಟಿಗೆ ಹೊಡೆದು ಇರ್ತದ. ಅದಕ್ಕೆ ಅದ ಈಗ ನೋಡ್ರಿ ಗಿಟ್ರಿಗೆ ಹೆಂಗೆ ಮಾಡ್ತೀವಿ ನೋಡಿ. ನಾವು ಬಳಸಾಡಿನಿ ಅಂದ್ರೆ ಬಿಟ್ಟನೆ ಅಂದ್ರೆ ಇದು ಮಾಡ್ತೀವಿ. ಹಿಂಗೆ ಕೈ ಇಟ್ಟಾಕ ಕಡಿ ಚಾನ್ಸಸ್ ಇರೋದು. ಅದಕ್ಕೆ ಅದನ್ನ ಇಲ್ಲಲ್ಲ ಸರ್. ಪರಿಚಯ ಅದ್ರದ್ದು ಹೆಂಗೆ ಇರ್ತೈತೆ ಹೆಂಗೆ ಹೋಗ್ತದೆ ನಡೀತೈತೆ. ಇಲ್ಲಿ ನಮ್ಮ BRC ಒಳಗೆ ಇವರು ಸರ್, ಇವರು ನಮ್ಮ ಸಂಪತ್ ನೆಗಳೂರು ಸರ್ ಅವ್ರು ಫೋನ್ ಹಚ್ಚಿದ್ರೆ ಯಾವುದೋ ಹಾವು ಬರಲಿ ಅವ್ರು ನನಗೆ ಕಾಲ್ ಮಾಡ್ತಾರೆ. ಹಿಂಗೆ ಅದು ಬೇಕಾದಲ್ಲಿ ಇರಲಿ. ಅವರು ಇಲ್ಲ ಹಿಂಗೆ ರೆಸ್ಕ್ಯೂ ಬಂದೈತಿ ಒಂದು ಹೋಬಾ ಅದನ್ನು ರಕ್ಷಣೆ ಮಾಡಿ ಬೇರೆ ಕಡೆ ಜಾಗಕ್ಕೆ ಬಿಡ್ರಿ ಅಂತೇಳಿ ನಮ್ಮ ಮನ್ಯಾಗ ಬಂದರು ಕರೆದಿರ್ತಾರೆ. ಎಲ್ಲೇ ಬಂದರೂ ನನಗೆ ಕಾಲ್ ಮಾಡಿ ಹಿಂಗೆ ಹೇಳ್ತಾರೆ. ಇವ್ರಿಗೆ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ಜೈ ಹಿಂದ್ ಜೈ ಕರ್ನಾಟಕ. ಇರಲಿ 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 ಇರಲಿ. ಯಾಕೆ ಪರಿಸರ ಒಳಗೆ ಇರೋದಾರೆ ಸರ್. ಅದಕ್ಕೇನು ನಾವು ಹೆದರ್ಬೇಕಾದಂತಲ್ಲ. ಅದ್ರ ಪಾಡಿಗೆ ಅದು ಇರ್ತೈತೆ ಸರ್. ಅದು ನಮಗೆ ಅದಾಗಲೇ ಬಂದು ಯಾವಾಗಲೂ ಕಡಿದಿಲ್ಲ ರೀ. ನಾವಾಗಲೇ ಏನಾರು ಅದಕ್ಕೆ ಪರಿಚಯ ಅದು ಮಾಡಿದಾಗ ಅದು ಕಡಿತೈತಿ. ಅದೇನು ಮತ್ತೇನಿದು ಇಲ್ಲ. ಆಯ್ತಾಯ್ತು. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲೇ ಒಂದು ನರಗುಂದ ಟೌನ್ ಸರ್. ಇದು ನರಗುಂದ ಟೌನ್ ಒಳಗೆ ಇಲ್ಲಿ ಒಂದು BRC ಗಿಡದಾಗ ಒಂದು ಹಸಿರು ಹಾವು ಬಂದತ್ತ ಅಂತ ಹೇಳ್ತಾರೆ. ಇಲ್ಲಿ ಬಂದತ್ತಂತ ಸರೇ ಇವ್ರೇ ಸರಿ ಅಂದ್ರೆ ಮ್ಯಾಗ ಹೋಗ್ಬಿಡ್ತಂದ್ರೆ ಅದು ನಾವು ಹೋಗ್ಬೇಕಾಗತ್ತೆ ಮನೆಗೆ. ಇಲ್ಲಿ ಒಂದು ಹಸಿರು ಹಾವು ಬಂದತ್ತ ಅಂತ ಹೇಳಕತ್ತಾರ. ಅಲ್ಲಿ ಗಿಡದಾಗ ಇದು ಗರ್ಲ್ ಸ್ಕೂಲ್ ಒಳಗೆ ಗ್ರೌಂಡ್ ಒಳಗೆ ಒಂದು ಇಲ್ಲಿ BRC ಅಂತೇಳಿ ಯಾರು ಹಚ್ಚಿದ್ರೆ ಫೋನ್ ಅದ ನಂಬರ್ ನೋಡ್ಬಿಟ್ಟಾರ. ಮೊಬೈಲ್ ಪ್ಲೀಸ್ ನೀವು ಒಯ್ಯಬೇಕಮ್ಮ. ಇದನ್ನ ಕಾಣೋದು ಇಲ್ಲದ ಕ್ಯಾಮ್ರಾ. ನಾವು ನೋಡಲಿಲ್ಲ. ಹಾವು ನೋಡಪ್ಪ ಫೋನ್ ಮಾಡಿದ್ದ ಏನ ಏನಾಯ್ತು. ಅಡ್ಡಾಡನ್ರೆ ಏಯ್ ಅದಂದ್ರೆ ಒಂದು ಮಾರ ಮೇಲೆ ಆದ್ರೂ ಕಾಣವಲ್ದು ಸರ್. ಅದು ರಾಮ ये ज्यादा डेबिट
ಬರ್ತಾವಪ್ಪ ಹೆಚ್ಚಿಗೆ ಮ್ಯಾಗ ಐತಿ. ಹೀಗಾಗಿ ಅದಕ್ಕೆ ಅದು ಕೆಳಗಡೆ ಏನೋ ನುಂಗೈತಂದ್ರಿ ಏನಿಲ್ಲ ಇದ್ದಂಗ ಮೈ ಏನಾರ ತ್ರಾಸ ಆದಾಗ ಒಂದು ಬಣ್ಣ ಹಾಂ ಹೋಗು ತಿಳ್ಕೊಡೋದ ನನಗೆ ವಿಡಿಯೋ ಕಳಿಸ್ ಆಮೇಲೆ ಎಲ್ಲ ಗ್ರೂಪಿಗೆ ಹಾಕ್ತಾರೆ ಶಾನೆ ಆಯ್ತದ ಶಾನೆ ಐತಿ ಹೋಗಪ್ಪ ಯಾರು ಶಾಲೆ ಲ್ಯಾಬಿಗೆ ಸರ್ ಈ ಸಾಹೇಬ್ರು ಬರ್ತಾರೆ ನಮ್ಮ ಬಾಳೆಕ್ಕೆ ಹಲೋ ಸರ ಹೊರಗೆ ಬರ್ತೈತ್ರಿ ಅದು ತಿಂದಾಗ ಬರ್ತೈತ್ರಿ ಹೇಳ್ರಿ